ಗೌತಮಿ ಜಾಧವ್ ತಂಡ ಸೇರಿ ಗಳಗಳನೆ ಅತ್ತ ಚೈತ್ರ ಕುಂದಾಪುರ. ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ. ಇಡೀ ವಾರ ಆಟ ಆಡಿಲ್ಲ. ಉಸ್ತುವಾರಿ ಮಾಡಲ್ಲ ಅಂದ್ರೂ ಕೊಡ್ತಾರೆ, ಆಟ ಆಡಕ್ಕೆ ಕೊಡ್ತಿಲ್ಲ ಎಂದು ಕಣ್ಣೀರು. ಉಸ್ತುವಾರಿ ಚೈತ್ರ ಆಡ್ಕೆ ಕೊಡಲ್ಲ, ಉಸ್ತುವಾರಿ ಮಾಡಲ್ಲ ಅಂತೀನಿ, ಆಟ ಕಟ್ಟು ಉಸ್ತುವಾರಿ ಕೊಡ್ತಾರೆ. ಇಡೀ ವಾರ ಆಟ ಆಡಿಲ್ಲ, ಕ್ಯಾಪ್ಟನ್ ವಿರುದ್ಧ ಫೈರ್ ಬ್ರ್ಯಾಂಡ್ ಅಸಮಾಧಾನ. ಎಷ್ಟಿದ್ರು ಆಡ್ತೀನಿ ಅಂದ್ರೆ ಆಡಕ್ ಕೊಡಲ್ಲ, ಆಮೇಲೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡೋದು, ಗೆಲ್ಲೋದು, ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಉಳಿದುಕೊಂಡು ಕ್ಯಾಪ್ಟನ್ ಆಗೋದು ಬಹು ಮುಖ್ಯವಾಗುತ್ತೆ. ಆದ್ರೆ ಚೈತ್ರ ಕುಂದಾಪುರಗೆ ಟಾಸ್ಕ್ ಆಡುವ ಅವಕಾಶವೇ ಸಿಕ್ತಿಲ್ಲ ಅನ್ಸುತ್ತೆ. ತಾನೇ ಬೇಕು ಬೇಕು ಅಂತ ಗೌತಮಿ ತಂಡ ಆಯ್ಕೆ ಮಾಡಿಕೊಂಡು ಹೋದ ಚೈತ್ರ ಇದೀಗ ಕಣ್ಣೀರು ಇಡುವಂತಾಗಿದೆ. ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ. ಇಡೀ ವಾರ ಆಟ ಆಡಿಲ್ಲ. ಹೌದು, ಬಿಗ್ ಬಾಸ್ ಮನೆ ದಿನದಿಂದ ದಿನಕ್ಕೆ ತುಂಬಾ ರೋಚಕತೆಯಿಂದ ಸಾಕ್ತಾ ಇದೆ. ಯಾವಾಗ ಮನೆ ಹಾದಿ ಹಿಡಿತಾರೋ ಯಾರಿಗೂ ಗೊತ್ತಿಲ್ಲ. ಈ ಮಧ್ಯೆ ಟಾಸ್ಕ್ ವಿಚಾರದಲ್ಲಿ ಚೈತ್ರ ಗಳಗಳನೆ ಅತ್ತಿದ್ದಾರೆ. ಗೌತಮಿ ಬಂದು ಉಸ್ತುವಾರಿ ಮಾಡಿ ಅಂತಾರೆ, ಉಸ್ತುವಾರಿಯಲ್ಲಿ ಏನೋ ಗೊಂದಲವಾದಂತೆ ಕಾಣ್ತಿದೆ. ಇದಕ್ಕೆ ಚೈತ್ರ ಕಣ್ಣೀರಿಟ್ಟಿದ್ದಾರೆ. ನನ್ನ ಆಡಕ್ಕೆ ಕೊಡ್ತಿಲ್ಲ, ನಾನು ಉಸ್ತುವಾರಿ ಮಾಡಲ್ಲ ಅಂದ್ರೂ ಉಸ್ತುವಾರಿ ಮಾಡಿ ಅಂತಾರೆ. ಕಳೆದ ವಾರ ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ, ಇಡೀ ವಾರ ಆಟ ಆಡಿಲ್ಲ, ತುಂಬಾ ಕುಗ್ಗಿಸ್ತಿದ್ದಾರೆ. ಆಡ್ತೀನಿ ಅಂದ್ರೆ ಆಡಕ್ಕೆ ಕೊಡಲ್ಲ, ಆಮೇಲೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರೆ ಎಂದು ಗೌತಮಿ ವಿರುದ್ಧ ಅಸಮಾಧಾನ ಹೊರಹಾಕಿ ಕೂಗಾಡಿದ್ದಾರೆ. ಉಸ್ತುವಾರಿ ಚೈತ್ರ ಆಡ್ಕೆ ಕೊಡಲ್ಲ, ಉಸ್ತುವಾರಿ ಮಾಡಲ್ಲ ಅಂತೀನಿ, ಆಟ ಕಟ್ಟು ಉಸ್ತುವಾರಿ ಕೊಡ್ತಾರೆ. ಇನ್ನು ಚೈತ್ರ ಹೇಳಿದಂಗೆ ಕಳೆದ ವಾರ ಸೂಪರ್ ಸಂಡೆಯಲ್ಲಿ ಕಿಚ್ಚ ಸುದೀಪ್ ಇಬ್ಬರು ಸ್ಪರ್ಧಿಗಳನ್ನು ಬಾಟಮ್ 2ಗೆ ತಂದು ನಿಲ್ಲಿಸಿದ್ರು. ಅದರಲ್ಲಿ ಐಶ್ವರ್ಯ ಜೊತೆ ಚೈತ್ರ ಕುಂದಾಪುರ ಇದ್ರು. ಚೈತ್ರ ಕುಂದಾಪುರಗೆ ಕನ್ಫೆಷನ್ ರೂಮ್ಗೆ ಕಳುಹಿಸಿ ಐಶ್ವರ್ಯ ಅವರನ್ನು ಆಕ್ಟಿವಿಟಿ ರೂಮ್ಗೆ ಕಳುಹಿಸಲಾಗಿತ್ತು. ಆಗ ಇವರಲ್ಲಿ ಸೇಫ್ ಆದ ಸ್ಪರ್ಧಿ ಮನೆ ಒಳಗಡೆ ಹೋಗ್ತೀರಿ, ಸೇಫ್ ಆಗದೆ ಇರೋರು ವೇದಿಕೆ ಮೇಲೆ ಬರ್ತೀರಿ ಅಂತ ಕಿಚ್ಚ ಚಮಕ್ ಕೊಟ್ಟಿದ್ರು. ಇದನ್ನ ನೆನಪಿಸಿಕೊಂಡು ಚೈತ್ರ ಆಟಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಗಳಗಳನೆ ಅತ್ತಿದ್ದಾರೆ. ಉಸ್ತುವಾರಿ ಚೈತ್ರ ಆಡ್ಕೆ ಕೊಡಲ್ಲ, ಉಸ್ತುವಾರಿ ಮಾಡಲ್ಲ ಅಂತೀನಿ, ಆಟ ಕಟ್ಟು ಉಸ್ತುವಾರಿ ಕೊಡ್ತಾರೆ. ಎಷ್ಟಿದ್ರು ಆಡ್ತೀನಿ ಅಂದ್ರೆ ಆಡಕ್ ಕೊಡಲ್ಲ, ಆಮೇಲೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತ. ಎಲಿಮಿನೇಟ್ ಆಗಿ ವಾಪಸ್ ಬಂದಿದ್ದೀನಿ. ಇಡೀ ವಾರ ಆಟ ಆಡಿಲ್ಲ.